1940 ಆಗಸ್ಟ್ 3ರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊನೆಯುಸಿರೆಳೆದರು. ಮಹಾರಾಜ 10ನೇ ಚಾಮರಾಜೇಂದ್ರ ಒಡೆಯರ್ ಮತ್ತು ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ್ ಸನ್ನಿಧಾನ ಅವರ ಮೊದಲ ಮಗನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1884 ಜೂನ್ 4ರಂದು ಮೈಸೂರು ಅರಮನೆಯಲ್ಲಿ ಜನಿಸಿದರು. ಅವರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ 24ನೇ ರಾಜರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ಇತ್ತು. ಇವರ ಕಾಲದಲ್ಲಿ ಮೈಸೂರು ರಾಜ್ಯದಲ್ಲಿ ಹೆಸರಿಗೆ ಮಾತ್ರ ಇದ್ದ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಪ್ರಜಾಪ್ರತಿನಿಧಿ ಸಭೆ ಜೊತೆಗೆ 1907ರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನು ಸಹ ಸ್ಥಾಪಿಸಲಾಯಿತು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಇವರ ಕಾಲದಲ್ಲಿ 1911ರಲ್ಲಿ ಆರಂಭವಾದ ಕೃಷ್ಣರಾಜ ಸಾಗರ ಭಾರತದ ಮೊಟ್ಟ ಮೊದಲ ಬೃಹತ್ ಜಲಾಶಯ. 1900ರಲ್ಲಿಯೇ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಕೇಂದ್ರ ಆರಂಭವಾಯಿತು. ಹೀಗೆ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿದ ಕೀರ್ತಿ ನಾಲ್ವಡಿಯವರದ್ದು. ದೇಶದಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವನ್ನು ಮೈಸೂರಿನಲ್ಲಿ ತೆರೆದು ದಾಖಲೆ ನಿರ್ಮಿಸಿದ ಕೀರ್ತಿಯು ನಾಲ್ವಡಿಯವರಿಗೆ ಸಲ್ಲುತ್ತದೆ. ಅವರ ಕಾಲದಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ 270 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 38 ವರ್ಷಗಳ ಕಾಲ ದಕ್ಷ ಆಡಳಿತ ನಡೆಸಿ ಪ್ರಜೆಗಳಿಂದ ರಾಜರ್ಷಿ ಬಿರುದು ಪಡೆದರು. 1984 ಆಗಸ್ಟ್ 3ರಂದು ಭಾರತೀಯ ಫುಟ್ಬಾಲ್ ಆಟಗಾರ ಸುನಿಲ್ ಛೇತ್ರಿ ಸಿಕಂದರಾಬಾದ್ನಲ್ಲಿ ಜನಿಸಿದರು. ಇಂದು ಸುನಿಲ್ ಛೇತ್ರಿ ತಮ್ಮ 40ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಭಾರತೀಯ ಫುಟ್ಬಾಲ್ ತಂಡದ ನಾಯಕ ಸುನಿಲ್ ಛೇತ್ರಿ 2024 ಜೂನ್ 6ರಂದು ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯ ಹೇಳಿದ್ದರು. ಸುನಿಲ್ ಛೇತ್ರಿ ಭಾರತ ಫುಟ್ಬಾಲ್ ತಂಡದ ಪರ ಇದುವರೆಗೆ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಫುಟ್ಬಾಲ್ಗೆ ಹೊಸ ಗುರುತನ್ನು ನೀಡಿದವರು ಅವರು. ಭಾರತದ ರಾಷ್ಟ್ರೀಯ ತಂಡಕ್ಕಾಗಿ ಛೇತ್ರಿ 80 ಗೋಲುಗಳನ್ನು ಗಳಿಸಿದ್ದಾರೆ. ಸುನಿಲ್ ಛೇತ್ರಿ ಅವರ ಕುಟುಂಬವು ಫುಟ್ಬಾಲ್ ಹಿನ್ನೆಲೆ ಹೊಂದಿದೆ. ಅವರ ಆರ್ಮಿ ಮ್ಯಾನ್ ತಂದೆ ಕೆಬಿ ಛೇತ್ರಿ ಅವರು ಆರಂಭಿಕ ದಿನಗಳಲ್ಲಿ ಫುಟ್ಬಾಲ್ ಆಡುತ್ತಿದ್ದರು ಮತ್ತು ತಾಯಿ ಸುಶೀಲಾ ನೇಪಾಳ ರಾಷ್ಟ್ರೀಯ ಫುಟ್ಬಾಲ್ ತಂಡಕ್ಕಾಗಿ ಆಡಿದ್ದರು. ಸೇನಾಧಿಕಾರಿಯ ಮಗನಾದ ಸುನಿಲ್ ಛೇತ್ರಿ ದೇಶಾದ್ಯಂತ ಪ್ರಯಾಣಿಸುವ ಅವಕಾಶವನ್ನು ಪಡೆದರು ಮತ್ತು ಆಗಾಗ್ಗೆ ಶಾಲೆಗಳನ್ನು ಬದಲಾಯಿಸುತ್ತಿದ್ದರು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಅದೇ ಫುಟ್ಬಾಲ್ ಬಗೆಗಿನ ಅವರ ಉತ್ಸಾಹ. ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ, ಇರಾನ್ನ ಅಲಿ ಡೇಯಿ ಮತ್ತು ಅರ್ಜೆಂಟೀನಾದ ಲಿಯಾನ್ ಮೆಸ್ಸಿ ನಂತರ ಸುನಿಲ್ ಛೇತ್ರಿ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಟ್ಟು 94 ಗೋಲು ಗಳಿಸಿದ್ದಾರೆ. ಸ್ವಾಮಿ ಚಿನ್ಮಯಾನಂದರು 1993 ಆಗಸ್ಟ್ 3ರಂದು ಕೊನೆಯುಸಿರೆಳೆದರು. ಸ್ವಾಮೀಜಿಯವರು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಮೂಲಭೂತ ತತ್ವವಾದ ವೇದಾಂತ ತತ್ವದ ಮಹಾನ್ ವಕ್ತಾರರಾಗಿದ್ದರು. ಭಾರತದಾದ್ಯಂತ ಸಂಚರಿಸುವಾಗ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ತಪ್ಪು ಕಲ್ಪನೆಗಳು ದೇಶದಲ್ಲಿ ಹರಡಿರುವುದನ್ನು ಕಂಡರು. ಅವುಗಳನ್ನು ತೊಡೆದುಹಾಕಲು ಮತ್ತು ಶುದ್ಧ ಧರ್ಮವನ್ನು ಸ್ಥಾಪಿಸಲು ಅವರು ಗೀತಾ ಜ್ಞಾನ ಯಜ್ಞವನ್ನು ಪ್ರಾರಂಭಿಸಿದರು ಮತ್ತು 1953ರಲ್ಲಿ ಚಿನ್ಮಯ ಮಿಷನ್ ಅನ್ನು ಸ್ಥಾಪಿಸಿದರು. ಅವರು ಅದ್ವೈತ ವೇದಾಂತ, ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಇತರ ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳ ಜ್ಞಾನವನ್ನು ಹರಡಲು ಚಿನ್ಮಯ ಮಿಷನ್ ಅನ್ನು ಸ್ಥಾಪಿಸಿದರು. ಈ ಮಿಷನ್ ಮೂಲಕ ಚಿನ್ಮಯಾನಂದರು ಜಾಗತಿಕ ಹಿಂದೂ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನವನ್ನು ಮುನ್ನಡೆಸಿದರು. ಆಧ್ಯಾತ್ಮಿಕ ಪಠ್ಯಗಳು ಮತ್ತು ಮೌಲ್ಯಗಳನ್ನು ಜನಪ್ರಿಯಗೊಳಿಸಿದರು. ಸ್ವಾಮಿ ಚಿನ್ಮಯಾನಂದರು 1916 ಮೇ 8ರಂದು ಕೇರಳದಲ್ಲಿ ಜನಿಸಿದರು. ಅವರ ಬಾಲ್ಯದ ಹೆಸರು ಬಾಲಕೃಷ್ಣ. ಇಂದು ಚಿನ್ಮಯ ಮಿಷನ್ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯವಾಗಿ 300ಕ್ಕೂ ಹೆಚ್ಚು ಕೇಂದ್ರಗಳನ್ನು ಒಳಗೊಂಡಿದೆ ಮತ್ತು ಶೈಕ್ಷಣಿಕ, ಆಧ್ಯಾತ್ಮಿಕ ಹಾಗೂ ದತ್ತಿ ಚಟುವಟಿಕೆಗಳನ್ನು ನಡೆಸುತ್ತದೆ. 1954 ಆಗಸ್ಟ್ 3ರಂದು ಪರಮಾಣು ಶಕ್ತಿ ಇಲಾಖೆಯನ್ನು ಸ್ಥಾಪಿಸಲಾಯಿತು. ಭಾರತದ ಪರಮಾಣು ಶಕ್ತಿ ಇಲಾಖೆಯು ನೇರವಾಗಿ ಪ್ರಧಾನಮಂತ್ರಿಯವರ ಅಡಿಯಲ್ಲಿ ಬರುವ ಪ್ರಮುಖ ಇಲಾಖೆಯಾಗಿದೆ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಅಣುಶಕ್ತಿ ಇಲಾಖೆಯನ್ನು ಸ್ಥಾಪಿಸುವ ಉದ್ದೇಶವು ತಂತ್ರಜ್ಞಾನದ ಮೂಲಕ ಭಾರತವನ್ನು ಹೆಚ್ಚು ಶಕ್ತಿಯುತವಾಗಿಸುವುದು, ಹೆಚ್ಚಿನ ಸಂಪತ್ತನ್ನು ಸೃಷ್ಟಿಸುವುದು ಮತ್ತು ಅದರ ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಜೀವನವನ್ನು ಒದಗಿಸುವುದು ಆಗಿದೆ. ಭಾರತೀಯ ಅಣುಶಕ್ತಿ ಆಯೋಗದ ಮೊದಲ ಅಧ್ಯಕ್ಷರು ಮಹಾನ್
ವಿಜ್ಞಾನಿ ಹೋಮಿ ಜಹಾಂಗೀರ್ ಬಾಬಾ. ಅವರು 1948ರಿಂದ 1966ರವರೆಗೆ ಈ ಹುದ್ದೆಯಲ್ಲಿದ್ದರು. ಪರಮಾಣು ಶಕ್ತಿ ಆಯೋಗದ ಮುಖ್ಯ ಕಾರ್ಯಗಳು ದೇಶದಲ್ಲಿ ಪರಮಾಣು ವಿಜ್ಞಾನದಲ್ಲಿ ಸಂಶೋಧನೆಯನ್ನು ಆಯೋಜಿಸುವುದು, ಪರಮಾಣು ವಿಜ್ಞಾನಿಗಳಿಗೆ ತರಬೇತಿ ನೀಡುವುದು, ಆಯೋಗದ ಸ್ವಂತ ಪ್ರಯೋಗಾಲಯಗಳಲ್ಲಿ ಪರಮಾಣು ಸಂಶೋಧನೆಯನ್ನು ಉತ್ತೇಜಿಸುವುದು, ಭಾರತದಲ್ಲಿ ಪರಮಾಣು ಖನಿಜಗಳನ್ನು ಕಂಡುಹಿಡಿಯುವುದು ಮತ್ತು ಕೈಗಾರಿಕಾ ಪ್ರಮಾಣದಲ್ಲಿ ಬಳಸಲು ಅಂತಹ ಖನಿಜಗಳನ್ನು ಹೊರತೆಗೆಯುವುದು ಆಗಿವೆ. 1977ರ ಆಗಸ್ಟ್ 3ರಂದು ಟ್ಯಾಂಡಿ ಕಾರ್ಪೊರೇಷನ್ ಪ್ರಪಂಚದ ಮೊದಲ ಹೋಮ್ ಕಂಪ್ಯೂಟರ್ TRS-80 ಬಿಡುಗಡೆ ಮಾಡಿತು. 12 ಇಂಚಿನ ಮಾನಿಟರ್ ಸ್ಕ್ರೀನ್ ಮತ್ತು 4 KB ರ್ಯಾಮ್ ಹೊಂದಿದ್ದ ಈ ಕಂಪ್ಯೂಟರ್ನ ಬೆಲೆ $500 ಆಗಿತ್ತು. ಈ ಕಂಪ್ಯೂಟರ್ಗೆ 1.77 ಮೆಗಾಹರ್ಟ್ಜ್ Z80 ಪ್ರೊಸೆಸರ್, ಕ್ಯಾಸೆಟ್ ರೆಕಾರ್ಡರ್ ಮತ್ತು ಕ್ಯಾಸೆಟ್ ಟೇಪ್ ಒದಗಿಸಲಾಗಿತ್ತು. ಮೊದಲ ತಿಂಗಳಲ್ಲೇ 5,000 ಕಂಪ್ಯೂಟರ್ಗಳು ಮಾರಾಟವಾಗಿದ್ದವು. ಈ ಕಂಪ್ಯೂಟರ್ಗೂ ಮೊದಲು ತಾಂತ್ರಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿದ್ದ ಜನರು ಮಾತ್ರ ಕಂಪ್ಯೂಟರ್ಗಳನ್ನು ಬಳಸುತ್ತಿದ್ದರು ಮತ್ತು ಮಾರುಕಟ್ಟೆಯಲ್ಲಿ ಸಾಮಾನ್ಯ ಜನರು ಸಹ ಬಳಸಬಹುದಾದ ಹೋಮ್ ಕಂಪ್ಯೂಟರ್ ಇರಲಿಲ್ಲ. ಇದನ್ನು ತಯಾರಿಸುವ ಮೊದಲ ಆಲೋಚನೆ ಅಮೆರಿಕದ ಡಾನ್ ಫ್ರೆಂಚ್ ಎಂಬವರಿಗೆ ಬಂದಿತು. ಅದರ ನಂತರ ಅವರು 24 ವರ್ಷದ ಯುವ ಇಂಜಿನಿಯರ್ ಸ್ಟೀವ್ ಲೀನಿಂಗರ್ ಅವರನ್ನು ನೇಮಿಸಿಕೊಂಡರು. ಸ್ಟೀವ್ ಮತ್ತು ಡಾನ್ ಈ ಹೊಸ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದರು ಮತ್ತು ಈ ದಿನ ಈ ಕಂಪ್ಯೂಟರ್ ಅನ್ನು ಲಾಂಚ್ ಮಾಡಲಾಯಿತು. 1958ರ ಆಗಸ್ಟ್ 3ರಂದು ಅಮೆರಿಕದ ಜಲಾಂತರ್ಗಾಮಿ USS ನಾಟಿಲಸ್ ಉತ್ತರ ಧ್ರುವವನ್ನು ದಾಟಿದ ವಿಶ್ವದ ಮೊದಲ ಪರಮಾಣು ಚಾಲಿತ ಜಲಾಂತರ್ಗಾಮಿ ಎನಿಸಿಕೊಂಡಿತು. ಎರಡನೆಯ ಮಹಾಯುದ್ಧದ ನಂತರ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕದ ನಡುವೆ ಶೀತಲ ಸಮರ ಪ್ರಾರಂಭವಾಗಿತ್ತು. ಬಾಹ್ಯಾಕಾಶದಿಂದ ಅಣುಶಕ್ತಿಯವರೆಗೆ ಎಲ್ಲದರಲ್ಲೂ ವಿಶ್ವಶಕ್ತಿಯಾಗಲು ಇಬ್ಬರ ನಡುವೆ ಪೈಪೋಟಿ ಇತ್ತು. 1957ರ ಅಕ್ಟೋಬರ್ನಲ್ಲಿ ಸೋವಿಯತ್ ಒಕ್ಕೂಟವು ಸ್ಪುಟ್ನಿಕ್ ಉಪಗ್ರಹವನ್ನು ಉಡಾವಣೆ ಮಾಡುವ ಮೂಲಕ ಬಾಹ್ಯಾಕಾಶಕ್ಕೆ ಮೊದಲ ಹೆಜ್ಜೆ ಇಟ್ಟಿತು. ಅದರ ನಂತರ ಅಮೆರಿಕವು ಉತ್ತರ ಧ್ರುವದ ಮೂಲಕ ಜಲಾಂತರ್ಗಾಮಿ ನೌಕೆಯನ್ನು ರವಾನಿಸಲು ನಿರ್ಧರಿಸಿತು. ಯಾಕೆಂದರೆ ಅಲ್ಲಿಯವರೆಗೆ ಇದನ್ನು ಯಾವ ದೇಶವೂ ಮಾಡಿರಲಿಲ್ಲ. ಇದಕ್ಕಾಗಿ ಅಮೆರಿಕ ಆಪರೇಷನ್ ಸನ್ಶೈನ್ ಪ್ರಾರಂಭಿಸಿತು. ಈ ಕಾರ್ಯಾಚರಣೆಗೆ USS ನಾಟಿಲಸ್ ಜಲಾಂತರ್ಗಾಮಿ ನೌಕೆಯನ್ನು ಆಯ್ಕೆ ಮಾಡಲಾಗಿತ್ತು. 1958ರ ಜೂನ್ 9ರಂದು ನಾಟಿಲಸ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಆದರೆ ಉತ್ತರ ಧ್ರುವದಲ್ಲಿ ದೊಡ್ಡ ಸಮುದ್ರ ಬಂಡೆ ಇದ್ದ ಕಾರಣ ಕಾರ್ಯಾಚರಣೆಯನ್ನು ರದ್ದುಗೊಳಿಸಬೇಕಾಯಿತು. ಮಿಷನ್ ಅನ್ನು ಆಗಸ್ಟ್ 1ರಂದು ಮರು ಪ್ರಾರಂಭಿಸಲಾಯಿತು. ಅದರ ನಂತರ 1958ರಲ್ಲಿ ಈ ದಿನ ನಾಟಿಲಸ್ ಉತ್ತರ ಧ್ರುವವನ್ನು ದಾಟಿತು.